ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರ. ಮೈಕ್ರೋ ಫೈನಾನ್ಸ್ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶದೆಲ್ಲೆಡೆ ಸಮಸ್ಯೆ ಇದೆ. ದೇಶದಾದ್ಯಂತ ಮೈಕ್ರೋ ಫೈನಾನ್ಸ್ಗಳು ಬಂದ್ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರೋಧ ವ್ಯಕ್ತಪಡಿಸಿದರು. ಇನ್ನು ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ರಾಷ್ಟ್ರೀಯ ಬ್ಯಾಂಕ್ಗಳು ಹಣ ಸಂಗ್ರಹಿಸಿ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಕೊಡ್ತಾರೆ. ಇದರಿಂದಾಗಿ ಜನರಿಗೆ ಬಡ್ಡಿ ಹೊರೆ ಜಾಸ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಧಕ ಬಾಧಕವನ್ನ ನೋಡಬೇಕು. ಸರ್ಕಾರವು ಆ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಎಂದಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಸರ್. ಈಗಾಗಲೇ 12 ಜನ ಸಾವನ್ನಪ್ಪಿದ್ದಾರೆ. ಇದು ಮೈಕ್ರೋ ಫೈನಾನ್ಸು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಥ್ರೂಔಟ್ ಇಂಡಿಯಾ ಇದೆ. ಇದು ಭಾಳಷ್ಟಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ ಕಂಪ್ನೀಸ್ಗಳು, ಆಮೇಲೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೂಡ ಇದಕ್ಕೆ ಅವ್ರೇನು ಮಾಡ್ತಾರೆ, ಕೆಲವು ಈ ಫೈನಾನ್ಸಿಸ್ ಏಜೆನ್ಸೀಸ್ಗಳಿಗೆ ಅವ್ರ ಹತ್ರ ದುಡ್ಡು ತೊಗೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು 5 ಕೋಟಿ ರೂಪಾಯಿ ಏನಾರ ಬೈ ಚಾನ್ಸ್ ಬ್ಯಾಂಕ್ನಾಗ ಡಿಪಾಸಿಟ್ ಕೊಟ್ಟರೆ FD ಆಗಿ, ಅದ್ರ ಮೇಲೆ 3 ಟೈಮ್ಸು 4 ಟೈಮ್ಸ್ ದುಡ್ಡು ಕೊಟ್ಬಿಟ್ಟು ಈ ಸ್ತ್ರೀಶಕ್ತಿ ಶ್ವಾಸಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಥ್ರೂ ನನ್ನ ಏಜೆನ್ಸಿ ಥ್ರೂ ಮಾಡ್ತಾರೆ. ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲಿಗೆ ಬಂದಿದೆ. ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದಾಗಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜ್ಯ ಸರ್ಕಾರದಿಂದ ಏನು ಈಗ CM ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಬರುತ್ತೆ ಅಂತಕ್ಕಂಥ ಭರವಸೆ ಇದೆ ಸರ್. ಇಲ್ಲ, ಖಂಡಿತವಾಗ್ಲೂ ನಾವು ಕೂಡ ಎಲ್ಲರೂ, ಯಾಕಂದರೆ ಇದರಲ್ಲಿ 2 ಇದೆ. ಒಂದು ಸಾಧಕ ಬಾಧಕನ ನೋಡಬೇಕು. ಈಗ ದುಡ್ಡು ಸಿಗ್ತಾ ಇದೆ, ಒಂದೇಟಿಗೆ ನಿಂದ್ರಿಸ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ಸರ್ಕಾರಗಳಿದ್ದಾವೆ, ಅದಕ್ಕಿರ್ತಕ್ಕಂಥ ಇಲಾಖೆನೂ ಇದೆ. ಭಾಳ ಜನರು ಅದರ ಬಗ್ಗೆ ವಿಚಾರ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.